ದ್ವೇಷ ಭಾಷಣ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದೂರು ದಾಖಲು. ಹಿಂದೂ ಯುವತಿಯರ ಮೇಲೆ ನಡೆಯುತ್ತಿರುವ ಲವ್ ಜಿಹಾದ್ ಖಂಡಿಸಿ ಧಾರವಾಡದ ಸುಭಾಷ್ ರಸ್ತೆಯಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳು ಏಪ್ರಿಲ್ 7ರಂದು ಧಾರವಾಡದ ಸುಭಾಷ್ ರಸ್ತೆಯಲ್ಲಿ ಬಹಿರಂಗ ಜನಾಕ್ರೋಶ ಪ್ರತಿಭಟನೆ ಏರ್ಪಡಿಸಿದ್ದವು. ಈ ಪ್ರತಿಭಟನೆಯಲ್ಲಿ ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಆರೋಪಿಸಿ ಅವರ ಮೇಲೆ ಧಾರವಾಡದ ಅಂಜುಮನ್ ಸಂಸ್ಥೆಯು ಶಹರ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಧಾರವಾಡ ಶಹರ ಠಾಣೆಗೆ ಬಂದ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಹಾಗೂ ಸಂಸ್ಥೆಯ ಇತರ ಸದಸ್ಯರು ಪೊಲೀಸರಿಗೆ ಸೂಲಿಬೆಲೆ ವಿರುದ್ಧ ದೂರು ನೀಡಿದರು. ಸುಭಾಷ್ ರಸ್ತೆಯಲ್ಲಿ ಈ ಜನಾಕ್ರೋಶ ಪ್ರತಿಭಟನೆ ನಡೆಸಲು ಪೊಲೀಸ್ ಪರವಾನಗಿಯನ್ನೇ ಪಡೆದುಕೊಂಡಿರಲಿಲ್ಲ. ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದರೆ ಬೇರೆ ಬೇರೆ ನಿಯಮ ಹಾಕುತ್ತಾರೆ, ದ್ವೇಷ ಭಾಷಣ ಮಾಡಬಾರದು ಎನ್ನುತ್ತಾರೆ. ಹಾಗಾದರೆ ಸೂಲಿಬೆಲೆ ಇಲ್ಲಿಗೆ ಬಂದು ಏನು ಮಾಡಿದರು? ಅವರ ಮೇಲೆ ಪೊಲೀಸರು ಸ್ವಯಂ ದೂರು ಏಕೆ ದಾಖಲಿಸಿಕೊಳ್ಳಲಿಲ್ಲ? ಧಾರವಾಡದಲ್ಲಿ ಎಲ್ಲ ಸಮಾಜದವರು ಶಾಂತಿಯಿಂದ ಇದ್ದೇವೆ, ಇಲ್ಲಿಗೆ ಬಂದು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿರುವುದು ಏಕೆ? ಸೂಲಿಬೆಲೆ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಆಗ್ರಹಿಸಿದರು. ಸೂಲಿಬೆಲೆಗೆ ಅಶ್ಲೀಲ ಪದ ಬಳಸಿಯೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ ತಮಟ್ಗಾರ್, ನಾವು ಸಹ ಎಲ್ಲಿಯವರೆಗೆ ಸುಮ್ಮನಿರಬೇಕು? ನಾವು ಸುಮ್ಮನಿದ್ದಿದ್ದರ ಪರಿಣಾಮ ಅವರು ಈ ರೀತಿ ಮಾಡುತ್ತಿದ್ದಾರೆ ಎಂದರು. ಒಟ್ಟಾರೆ ಸೂಲಿಬೆಲೆ ವಿರುದ್ಧ ಸದ್ಯ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಈ ಬಗ್ಗೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ. ನಿಯಮ ಇದೆ. ಏನಾರ ಕಾರ್ಯಕ್ರಮ ಮಾಡಿದರು, ಆ ಅಂಜುಮಂದವ್ರು ಮಾಡಲಿ, ಹಿಂದೂ ಮಹಾಸಭಾ ಮಾಡಲಿ, ಯಾರು ಮಾಡಿದ್ರು ಅದಕ್ಕೆ ಪರ್ಮಿಷನ್ ತೊಗೋತಾರೆ. ಪೊಲೀಸ್ ಪರ್ಮಿಷನ್ ತೊಗೋತಾರೋ, ಕಾರ್ಪೊರೇಷನ್ ಪರ್ಮಿಷನ್ ತೊಗೋತಾರೋ. ಆಮೇಲೆ ಏನಾರು ಅನಾಹುತ ಘಟನೆ ಆಗಿದ್ರೆ ಪೊಲೀಸರು ಮೊದಲು ಮುಂಜಾಗ್ರತೆ ನಮ್ಮ ಕಡೆ ಸೈನ್ ತೊಗೋತಾರೆ. ಏನಾರು ಆದ್ರೆ ನೀವೇ ಕಾರಣ, ಏನಾರು ಗದ್ದಲ ಆದ್ರೆ ನೀವೇ ಕಾರಣ ಅದಂತೆಲ್ಲ ಎಲ್ಲ ಮುಂಜಾಗ್ರತೆ ತೊಗೋತಾರೆ. ಅದಾದಮೇಲೆ ರ್ಯಾಲಿಗೆ ಬಿಡ್ತಾರೆ. ನಾವು ಅಂಜುಮನ್ ಒಳಗೆ ಭಾಳಷ್ಟು ಸ್ಟ್ರೈಕ್ಗಳು ಮಾಡಿದ್ವಿ. ಆ ಸ್ಟ್ರೈಕ್ ಗೇಟ್ ಹೊರಗೆ ಬರೋಕ್ಕಿಂತ ಮೊದಲು ನಮ್ಮ ಕಡೆ ಸೈನ್ ತೊಗೋತಾರೆ. ಏನಾರು ಯಾರು ಕೂಗಂಗಿಲ್ಲ, ಯಾರ ದ್ವೇಷದ ಮಾತಾಡೋಂಗಿಲ್ಲ, ಯಾರ ಸ್ಲೋಗನ್ನು ಯಾರ ಸಮಾಜ ಧಕ್ಕೆ ಆಗಲಾರ್ದಾಗ ಮಾಡೋಂಗಿಲ್ಲ ಅಂತ ನಮ್ಮ ಕಡೆ ಬರ್ಸ್ಕೊಂಡು ಸೈನ್ ಮಾಡ್ಕೊಂಡು ನಮ್ಗೆ ರ್ಯಾಲಿ ಬಿಡ್ತಾರೆ. ಈಗ 7ನೇ ತಾರೀಕು ನಾವು ಇಲೆಕ್ಷನ್ 9 ತಾರೀಕು ಐತಿ. ಇದು ಗದ್ದಲ ಇದು ಮಾಡಬೇಡ್ದಂತೂ ಸುಮ್ಮನೆ ಕುಂತಿದ್ವಿ. ಪೊಲೀಸರು ಸುವಮೋಟೋ ಕೇಸ್ ಮಾಡ್ತಾರಂತ ನಾವು ಬಿಟ್ಟಿದ್ವಿ. 7ನೇ ತಾರೀಕು ಯಾರೋ ಕಾರ್ಟೂನ್ ಸುಳೆ ಮಗ ಏನು ಸುಳೆ ನಮಗೆ ಹೆಸರು ನಂಬರ್ ಬರೋಂಗಿಲ್ಲ. ಅದು ಏನೋ ಹೆಸರು ಅಂದ್ರೆ ಸುಳೆ ಮಗ, ಸುಳೆ ಏನ ಅದಲ್ಲ. ಅವ ಕಾರ್ಟೂನ್ ಬಂದು ಬರೀ ಸುಳ್ಳು ಹೇಳ್ತಾನ, ಸುಳ್ಳು ಹೇಳುವ ಸುಳ್ಳೆ ಮಗ. ಅವ ಬಂದು ಇಲ್ಲಿ ಯಾವ್ದಾರ ಸಮಾಜಕ್ಕೆ ಏನಾರು ಪ್ಯಾಟ್ಯಾಗ ಕಾರ್ಪೊರೇಷನ್ದವರು ಪರ್ಮಿಷನ್ ಹೆಂಗೆ ಕೊಟ್ಟರು, ಸಾರ್ವಜನಿಕ ಸ್ಥಳ ಒಳಗೆ ಇಂಥವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಒಂದು ಕಾಯಿಪಲ್ಯ ಮುಂದೆ ಹಚ್ಚಿದ್ರೆ ಟ್ರಾಫಿಕ್ ಜಾಮ್ ಆಕೈತಿ, ಸಾರ್ವಜನಿಕ ತೊಂದರೆ ಆಕೈತೆ ಅಂತ ದುಡಿಯೋಂಗ ಹಿಂದೆ ಹಾಕ್ತಾರೆ, ಲಾಟಿಲಿ ಹೊರಗೆ ಹಾಕ್ತಾರೆ. 2 ತಾಸು ಸುಭಾಷ್ ರೋಡ್ ಬಂದ್ ಮಾಡಿಸಿ ಪೊಲೀಸರೆಲ್ಲ ನಿಂತು ಒಂದೇ ಸಮಾಜಕ್ಕೆ ಭಯಕತ್ತಾನ ಎಲ್ಲರೂ ನಕ್ಕೊಂಡು ನಿಂದ್ರದು. ಕಾರ್ಪೊರೇಷನ್ದವ್ರು ಹೆಂಗೆ ಪರ್ಮಿಷನ್ ಕೊಟ್ರಿ, ಪೊಲೀಸರು ಹೆಂಗೆ ಪರ್ಮಿಷನ್ ಕೊಟ್ರಿ, ಮತ್ತು ಪೊಲೀಸರು ಪರ್ಮಿಷನ್ ಕೊಟ್ರೆ ಅವ್ರ ಕಡೆ ಏನು ಮುಂಜಾಗ್ರತವಾಗಿ ಯಾವ ಸಮಾಜಕ್ಕೆ ಬೈಬೇಡ ಅಂತ ಏನು ಕೊಟ್ಟಿದ್ರಿ? ಏನೂ ಇಲ್ಲ. ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಹೆದರ್ತಾರೆ, ಅವ್ರು ಅಷ್ಟು ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಏನಂದ್ರೆ ಯಾರು ಮೌಲಾನ ಒಬ್ಬ ಯಾರು ಬರತ್ತ ಯಾವ ಏನಂದ್ರೆ ಫಸ್ಟ್ ನಮ್ಗೆ ನೋಟಿಸ್ ಬರ್ತೈತೆ, ಅವ ಯಾರಿಗೂ ಬೈಯೋಂಗಿಲ್ಲ, ಅವ್ನು ರೆಕಾರ್ಡಿಂಗ್ ಇರಬೇಕು, ಯಾರು ಬಂದ್ರೆ ಅರೆಸ್ಟ್ ಮಾಡ್ತಾರೆ. ಒಂದು ಮಸ್ಟ್ ಮುಂಜಾಗ್ರತೆ ಕ್ರಮ, ಬರೀ ನಮ್ದು ಸಮಾಜಕ್ಕೆ ಮುಂಜಾಗ್ರತೆ ಕ್ರಮಗಳು ಅದಾವು, ಏನು ಬೇರೆ ಇದಕ್ಕೆಲ್ಲ ಅದಾವ ಅಂತ ನಾನು ಕೇಳಿ ಬರ್ತೇನೆ. ಇದು ವಿದ್ಯಾಕಾಶಿ ಇದೆ, ಎಲ್ಲರೂ ಸಹಜವಾಗಿ ಎಲ್ಲರೂ ಆರಾಮಿದ್ದೀವಿ. ಹುಬ್ಳಿ ಈಗ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ. ಆದರೆ ಇಲ್ಲಿ ಲಕ್ಷಗಟ್ಟಲೆ ಹುಡುಗರು ಅವ್ರು ತಮ್ಮ ಭವಿಷ್ಯ ರಚನೆ ಮಾಡಕ್ಕೆ ಬರ್ತಾರೆ. ಅವ್ರ ಭವಿಷ್ಯ PSI ಎಕ್ಸಾಮ್ಗಳಾಗಲಿ, IAS ಕೋಚಿಂಗ್ ಸೆಂಟರ್ಸ್ ಆಗಲೇ ಬಂದಿರ್ತಾರೆ. ಇಂಥ ಸಿಟಿ ಒಳಗೆ ಎಲ್ಲರೂ ಶಾಂತಲೆ ಬದುಕಬೇಕು, ಏನು ಆಗಬಾರ್ದು ಅಂತೇಳಿ ತಾಳ್ಮೆಯಿಂದ ನಾವು ಸುಮ್ಮ ಕುಂತೀವಿ. ಯಾರು ಏನು ಬೈದ್ರು ಒಂದು ಕಂಪ್ಲೇಂಟ್ ಕೊಡೋದು ಹಂಗೆ ಆದ್ಮೇಲೆ ತಾಳ್ಮೆ ಒಂದು ಮಿತಿ ಮೀರಿದೆ ಅಂದ್ರೆ ಎಷ್ಟಂತ ತಾಳ್ಮೆ ಅಂತ ನಮಗೂ ಮಂದಿ ಪ್ರಶ್ನೆ ಮಾಡತ್ತಾರೆ. ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ, ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ. ಈಗ ತಾಳ್ಮೆ ಮಿತಿ ಮೀರಿದೆ. FIR ಮಾಡಿದ್ದೀವಿ ಆ ಸುಳ್ಳೆ ಮಗನ ಮೇಲೆ, ಅವ್ನು SIR ಮಾಡಿದ್ದೀವಿ. ಪೊಲೀಸರಿಗೆ ಕ್ರಮ ತಗೊಂತ ಹೇಳಿದೆ. ಬೆಲೆ ಏನಾದ ಕಾರ್ಟೂನ್ ಅದಾನ ಸುಳ್ಳು ಮಾತಾಡೋದು, ಏನಾದಿ ಇಂಡಿಯಾ ಹಿಂಗೆ ಆಕೈತಿ, ಡಾಲರ್ ಹಂಗೆ ಆಕೈತಿ ಅಂತ ಮಂದಿಗೆ ಸುಳ್ಳು ಹೇಳಿ ಏನೇನೋ ದಾರಿ ಅಷ್ಟು ಜನರಿಗೆ ಗೊತ್ತಿದೆ. ಇಷ್ಟು ಓಪನ್ ಸುಳ್ಳು ಹೇಳ್ತಾನೆ, ಆದರೂ ಅವ್ರಿಗೆ ಏನಾಗ ಅವ್ರ ಕೆಲಸನೂ ಅದ. ಯಾವ ಊರಿಂದ ಬಂದು ಎಲ್ಲರೂ ಬೆಂಕಿ ಹಚ್ಚಿ ಹೋಗ್ತಾರೆ. ದಯಮಾಡಿ ಆ್ಯಕ್ಷನ್ ತೊಗೋಬೇಕಂತ ಹೇಳಿ, ಮತ್ತು ವಿದೌಟ್ ಪರ್ಮಿಷನ್ ಮಾಡಿದ್ದಾನೆ, ಅದಕ್ಕೇನು ಆ್ಯಕ್ಷನ್ ತೊಗೋತೀರಿ? ಪೊಲೀಸ್ ಪರ್ಮಿಷನ್ ಇಲ್ಲ, ಸಾರ್ವಜನಿಕ ಇದ್ರಾಗ ಮಾಡೋದು ಇದಿಲ್ಲ, ಹಾಲ್ ಇಲ್ಲ, ಓಪನ್ ಇದು ಬ್ಯಾಟಾಗಿ ನಿಂತು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ದಂಧೆ ಮಾಡುವ ಸ್ಥಳ ಒಳಗೆ ಬಂದು ನಾಳೆ ಒಬ್ಬ ಯಾರು ಕಲ್ಲು ಹೊಡೆದ, ಏನಾರು ಸಿಟ್ಟಿಗೆ ಏನು ಮಾಡಿದ ಅಂದ್ರೆ ಆ ಚಿತ್ರ ಅಂತ ಹೇಳಿ ಒಬ್ಬಕ್ಕೆ ಏನೋ ಮಾಡಿ ಹೋಗಿ ನವಲ್ಗುಂದೊಳಗೆ ಕೊಲೆ ಮಾಡಿ ಹೋಗ್ಬಿಟ್ಲಕ್ಕೆ, ಇಷ್ಟು ಮಾಡಿ ಹೋಗ್ಬಿಡ್ತಾರೆ. ಇಲ್ಲ ನಾಳೆ ಏನಾರು ಆದ್ರೆ ಅನಾಹುತ ಆದ್ರೆ ಯಾರು ಹೊಣೆ? ಪೊಲೀಸರು ಹೊಣೆ. ಮತ್ತೆ ನಾವು ನಿಂದಿರಬೇಕು, ನಾವು ಕಂಟ್ರೋಲ್ ಮಾಡಬೇಕು, ಎಲ್ಲ ಮಾಡಬೇಕು. ಇಂಥ ಅವಕಾಶ ಪೊಲೀಸರು ಯಾಕೆ ಕೊಡತ್ತಾರ? ನಮ್ಗೆ ಅದು ಬೇಜಾರಾಗೈತಿ. ಪೊಲೀಸರು ಇದಕ್ಕೆ ಎಚ್ಚೆತ್ತಬೇಕು. ಯಾರು ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ಸಮಾಜದವ್ರು ಇದ್ರು ನೀವು ಮೊದಲೇ ಮುಂಜಾಗ್ರತೆ ಕ್ರಮ ಯಾವ ಸಮಾಜಕ್ಕೆ ಬೈಬಾರ್ದು ಅಂತ ಕೊಡಬೇಕು. ಆ ಬೈಯುವಾಗ ಸ್ಟಾಪ್ ಮಾಡಿಸಿ ಅರೆಸ್ಟ್ ಮಾಡಬೇಕು. ಮೌಲಾನ ಇದ್ರು ಮಾಡ್ರಿ, ಆ ಪಾದ್ರಿ ಇದ್ರು ಮಾಡ್ರಿ, ಸ್ವಾಮಿ ಇದ್ರು ಮಾಡ್ರಿ, ಆಮೇಲೆ ಯಾರು ಸುಳ್ಳೆ ಮಗ ಇದ್ರು ಮಾಡ್ರಿ, ಯಾವ ಮಗ ಇದ್ರು ಮಾಡ್ರಿ. ಈಗ ಒಂದು ಸಮಾಜಕ್ಕೆ ಗುರಿ ಮಾಡಿ ಅವಹೇಳನಕಾರಿ ಮಾತಾಡಿ ಅವ್ನಿಗೆ ಇದು ಪ್ರಚೋದನೆ ಇದು ಅಂತ ಮಾಡೋದು
ಮಾಡುವಂಥ ಕೆಲಸ ಮಾಡೋಗೇನು ಅವ್ರಿಗೆ ಎಫ್ ಐ ಆರ್ ಮಾಡೋದು ಸೋಮೊಟ್ಟು ಇವ್ರು ಮಾಡೋಂಗಿಲ್ಲ ಅವ್ರು ಹೆದರ್ತಾರೆ ಇವರು ಹೆದರ್ತಾರೆ ಅವ್ರಿಗೆ 8 ಮಂದಿ ಅದಾರೆ ಎಷ್ಟು ಮಂದಿ ಅದಾರೆ ಎಲ್ಲ ಎನ್ಸಿರ್ ಧಾರವಾಡ 8-10 ಮಂದಿ ಅದಾರೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು ಇಂಥವು ಇದು ಮಾಡೋದು ಅದು ಮಾಡೋದು ಅದನ್ನ ಮಾಡ್ಕೊಂಡು ಅಡ್ಡಾಡಕತ್ತಾವೆ ಈಗ ಯಾರು ತಾಳ್ಮೆ ಎಷ್ಟು ಅದೀವಿ ಅಷ್ಟು ಅದೀವಿ ನಂದು ಏನೈತಿಲ್ಲ ಮಾರಲ್ ಪೊಲೀಸಿಂಗ್ ಆಗ್ಬಿಡ್ತು ಮತ್ತು ಪೊಲೀಸರು ಎದಕ್ಕದಾರ ಈ ಕಂಪ್ಲೇಂಟ್ ಕೊಟ್ಟೀನಿ ಮತ್ತು ಯಾರು ಸುಳ್ಳೆ ಮಗನ ಮೇಲೆ ಅಷ್ಟೇ ಒಂದು ಉಳಿದಿದ್ದು ನಮ್ಗೆ ಯಾರು ಪರಿಚಯ ಇಲ್ಲ